ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಒಂದು ಸ್ಟೋರಿ ಹೇಳ್ತಾ ಇದ್ದೀವಿ. ಏನು ಸ್ಟೋರಿ ಅಂದರೆ, ಶ್ರೀರಾಮಚಂದ್ರ ಜಯಂತನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದು. ಜಯಂತ ಯಾರು ಅಂದರೆ ಇಂದ್ರನ ಮಗನೇ ಜಯಂತ. ಏನಕ್ಕೆ ಪನಿಷ್ಮೆಂಟ್ ಕೊಟ್ಟರು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಸಲ ಇಂದ್ರಲೋಕದಲ್ಲಿ ಬೇರೆ ಎಲ್ಲರೂ ಇರ್ತಾರೆ, ವಾಯುದೇವ, ಅಗ್ನಿದೇವ ಎಲ್ಲ ಇರೋ ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾರೆ. ದೇವತಾ ಮನುಷ್ಯ ಅವರು ಹಿಂಗೆ ರಾಕ್ಷಸರನ್ನ ಸಂಹಾರ ಮಾಡಿದ್ರು, ಹಂಗೆ ಹಿಂಗೆ ಅಂತ. ಸೊ ಆವಾಗ ಇಂದ್ರನ ಮಗ ಕೇಳಿಸ್ಕೊಂಡು, ದೇವತಾ ಮನುಷ್ಯ ಹೆಂಗಾಗ್ತಾರೆ, ಅವ್ರು ದೇವ್ರು ಯಾವತ್ತೂ ಆಗೋಲ್ಲ, ನಮ್ಮನ್ನು ಅವ್ರು ಇದು ಮಾಡ್ಕೋಬೇಕು, ನಮ್ಮನ್ನೇ ಅವರು ಕೇಳ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಅವ್ರ ತಲೆಯಲ್ಲಿ ಇರುತ್ತೆ, ಅಹಂ ಇರುತ್ತೆ ಜಾಸ್ತಿ. ಅದಕ್ಕಾಗಿ ಅವ್ರನ್ನ ಟೆಸ್ಟ್ ಮಾಡೋಣ ಅಂತೇಳಿ ಭೂಲೋಕಕ್ಕೆ ಹೋಗ್ತಾರೆ. ಹೋಗಿದ್ದು ಹೆಂಗೆ ಅಂದರೆ ಕಾಗೆ ರೂಪದಲ್ಲಿ ಹೋಗ್ತಾರೆ. ಆಗ ಸೀತಾಮಾತೆ ಕೂತಿರ್ತಾರೆ ಶ್ರೀರಾಮಚಂದ್ರ ಜೊತೆ. ಅವಾಗೇನು ಮಾಡ್ತಾರೆ, ಕಾಲನ್ನ ಕುಟ್ಕ್ತಾರೆ. ಸೊ ಅವ್ರಿಗೆ ಟೆಸ್ಟ್ ಮಾಡೋಣ ಅಂತ ಕಾಲನ್ನ ಕುಟುಕಿದಾಗ ಸೀತಾಮಾತೆ ಕಾಲಿನ ರಕ್ತ ಬರುತ್ತೆ. ರಕ್ತ ಬಂದ ತಕ್ಷಣ ಶ್ರೀರಾಮಚಂದ್ರನಿಗೆ ಕೋಪ ಬರುತ್ತೆ. ಕೋಪ ಬಂದು, ಯಾರು ನೀನೇನಕ್ಕೆ ಈ ಥರ ಮಾಡಿದೆ ಅಂತ ಕೇಳಿದಾಗ ಅವರು ನಾರ್ಮಲ್ ಸ್ವರೂಪಕ್ಕೆ ಬರ್ತಾರೆ. ಬಂದು, ನಾನು ಇಂದ್ರನ ಮಗ ಜಯಂತ, ನಿಮ್ಮ ಟೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ನೀನು ಟೆಸ್ಟ್ ಮಾಡಿದ್ದು ಓಕೆ, ರಕ್ತ ಬರೋಂಗೆ ಈ ಥರ ಮಾಡ್ದಲ್ಲ ಯಾಕೆ ಅಂತ ಕೇಳಿದಾಗ ಅವರು ಸ್ವಲ್ಪ ಗರ್ವದಿಂದ ಮಾತಾಡ್ತಾರೆ. ನಾನು ದೇವನು ಈ ಥರ ಮಾಡಿದ್ದೇನೆ, ಈಗ ಏನಾಯಿತು ಅಂತ. ಆಗ ಕೊಪ್ಪಿ ಈ ಥರ ದುರಹಂಕಾರ ಮಾತು ನೀನು ಮಾತಾಡ್ತಾ ಇದೆಯಾ, ನೀನು ಕ್ಷಮೆ ಕೇಳಬೇಕು ಸೀತಾಮಾತೆ ಹತ್ರ ಅಂತ ಹೇಳ್ತಾರೆ. ಆಗ ಸೀತಾಮಾತೆ ಹತ್ರ ಕ್ಷಮೆ ಕೇಳಲ್ಲ ಜಯಂತ, ವಾಪಸ್ ಕಾಗೆ ಸ್ವರೂಪ ಆಗಿ ಹುಡುಗಕ್ಕೆ ಹೋಗ್ತಾರೆ. ಆಗೇನು ಮಾಡ್ತಾರೆ, ಶ್ರೀರಾಮಚಂದ್ರ ಬರೀ ಒಂದು ಹುಲ್ಕಡ್ಡಿನ ತೊಗೊಂಡು ಎಸೆಯಕ್ಕೆ ಹೋಗ್ತಾರೆ. ಸೊ ಜಯಂತ ನಗ್ತಾನೆ, ಹುಲ್ಕಡ್ಡಿಲಿ ನನ್ನ ಏನು ಮಾಡೋಕ್ಕಾಗತ್ತೆ, ನೀನು ಬರೀ ಹುಲ್ಕಡ್ಡಿ ಇಟ್ಕೊಂಡಿದ್ಯಲ್ಲ ಅಂತ. ಆ ಹುಲ್ಕಡ್ಡಿನ ಎಸೆದ ತಕ್ಷಣ ಆ ಹುಲ್ಕಡ್ಡಿನೇ ಬ್ರಹ್ಮಾಸ್ತ್ರವಾಗಿ ಆಗುತ್ತೆ. ಬ್ರಹ್ಮಾಸ್ತ್ರನ ಅಟ್ಯಾಕ್ ಮಾಡಿದ ತಕ್ಷಣ ಜಯಂತಂಗೆ ಗೊತ್ತಾಗೋಗುತ್ತೆ ಇದು ಬ್ರಹ್ಮಾಸ್ತ್ರ ಆಗೋಯ್ತು ಅಂತ. ಸೊ ಅವರು ಇಂದ್ರಲೋಕಕ್ಕೆ ಹೋಗ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ. ಬ್ರಹ್ಮಾಸ್ತ್ರದಿಂದ ಯಾರೂ ತಡೆಯೋಕ್ಕಾಗಲ್ಲ. ಇಂದ್ರ ಹೋಗಿ ಕ್ಷಮೆ ಕೇಳು ಅಂತ ಅವ್ರ ಅಪ್ಪ ಹೇಳ್ತಾರೆ. ಸೊ ಜಯಂತ ವಾಪಸ್ ಬಂದು ಶ್ರೀರಾಮಚಂದ್ರ ಸೀತಾಮಾತೆಗೆ ಅಡ್ಬೀಳ್ತಾರೆ. ಅಡ್ಬಿದ್ದು, ನನ್ನ ಕ್ಷಮೆ ಇದಾಯಿತು, ನನ್ನ ತಪ್ಪಾಯಿತು, ನನಗೇನು ಮಾಡಬೇಡಿ ಅಂತ. ಆಗ ಶ್ರೀರಾಮಚಂದ್ರ, ಆಯಿತು ನಿನ್ನ ಜೀವಕ್ಕೇನು ಮಾಡಲ್ಲ, ಈ ಬ್ರಹ್ಮಾಸ್ತ್ರ ಬಿಟ್ಟಿದ್ದೇನು ವಾಪಸ್ ತೊಗೊಳಕ್ಕೆ ನನ್ನ ಕೈಲಾಗಲ್ಲ ಅಂತಂದಾಗ ಅವರ ಕಣ್ಣಿಗೆ ಬ್ರಹ್ಮಾಸ್ತ್ರನ ಟಾರ್ಗೆಟ್ ಮಾಡ್ತಾರೆ. ಸೊ ಆವಾಗ ಜಯಂತನ ಒಂದು ಕಣ್ಣು ಹೋಗುತ್ತೆ. ಅದೇ ಅವ್ರಿಗೆ ಪನಿಷ್ಮೆಂಟ್ ಆಗಿ ಅವರು ಒಂದು ಕಣ್ಣು ಕಳ್ಕೊತಾರೆ. ಇದೇ ಇವತ್ತಿನ ಕತೆ. ಚೆನ್ನಾಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.